ಇದರದ ರಸ ಎಲ್ಲನೂ ಈ ನೀರೊಳಗಡೆ ಕುದಿಬೇಕು. ಅಂದರೆ ಈ ಪಲ್ಪ್ ಏನಿದೆಯಲ್ಲ ಇದು ಗ್ರೀನ್ ಕಲರ್ ಹೋಗಿ ಫುಲ್ ವೈಟ್ ಕಲರ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಗ್ಯಾಸ್ ಆಫ್ ಆದಮೇಲೂ ಇದು ಕುದೀತಾ ಇದೆ. ಸೊ ಈ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಬಿಡಬೇಕು, ಇಲ್ಲಾಂದರೆ ಪಾಕ ಆದಂಗೆ ಆಗುತ್ತೆ ಅದು. ಸೊ ಇದೀಗ ಫುಲ್ ಆರಿದೆ ಇದು. ಇದನ್ನು ನಾವು ಇನ್ನೊಂದು ಬಾಣಲೆಗೆ ಸೋಸ್ಕೊಳ್ಳೋಣ. ಅದ್ಭುತವಾಗಿ ತಂಪಾಗಿ ಮಾವಿನಕಾಯಿ, ಅದೊಂದು ಮೆಣಸು ಹಾಕ್ಕೊಂಡ್ರು, ಏಲಕ್ಕಿ ಹಾಕ್ಕೊಂಡ್ರು, ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಅದ್ಭುತವಾದ ರುಚಿ ಇದೆ. ನಮಸ್ತೆ. ನಾನಿವತ್ತು ಹುಬ್ಳಿ ಧಾರವಾಡ ಸೈಡ್ ಮಾಡೋದು ನಾರ್ತ್ ಕರ್ನಾಟಕ ಸೈಡಿಂದು ರಾಮನವಮಿ ಸ್ಪೆಷಲ್ ಮಾವಿನ ಹಣ್ಣಿನ ಪಾನಕ ಮಾಡಿ ತೋರಿಸ್ತೀನಿ. ಇದು ಹಬ್ಬದ ಸ್ಪೆಷಲ್ ಪಾನಕ. ನೀವು ಕೂಡ ಸಮ್ಮರ್ ಸೀಸನ್ ತುಂಬ ಇದೆಲ್ಲ ಮಾಡಿಕೊಂಡು ಕುಡಿಬೋದು. ಸೊ ತುಂಬ ಈಸಿ ಇದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಇದು ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಪಾನಕಕ್ಕಿದೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ನಾನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ 1 ಕಪ್ಪು. ಆಮೇಲೆ 1 ಕಪ್ಪು ಬೆಲ್ಲ, ಅದಕ್ಕೆ ಸ್ವಲ್ಪ ಕಾಳುಮೆಣಸು, ಒಂದು 10 ಕಾಳುಮೆಣಸು, ಏಲಕ್ಕಿ ಪುಡಿ, ಒಣಶುಂಠಿ, ಇದು ಏಲಕ್ಕಿ. ಸೊ ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾವು ಒಂದು 6 ಇದು 1 ಕಪ್ ಇದ್ದರೆ ಇದರದ್ದು 6 ಕಪ್ಪಿನಷ್ಟು ನಾವು ನೀರು ಹಾಕ್ಕೊಳ್ಬೇಕು. ಸೊ ನಾನು ಇದನ್ನು ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು 6 ಕಪ್ಪಿನಷ್ಟು ನೀರಿದೆ. ಇದಕ್ಕಿಂತ ಜಾಸ್ತಿ ಆದರೆ ಅದು ಚೆನ್ನಾಗಿರಲ್ಲ, ತುಂಬ ನೀರಾಗಿಬಿಡುತ್ತೆ. ಸೊ ಇದು ನೀರು ಕಾಯ್ತಾ ಇರಲಿ, ಅಲ್ಲಿವರೆಗೂ ನಾವು ಒಣಶುಂಠಿ ಇದೆಯಲ್ಲ ಆ ಒಣಶುಂಠಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡೋಣ. ಸೊ ಇದು ಈ ಥರನೇ ತರಿಯಾಗಿ ಕುಟ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಮತ್ತೆ ಕುದಿಸ್ಬೇಕಾಗತ್ತೆ ನಾವು, ತುಂಬ ಸಣ್ಣಗೇನು ಬೇಡ. ಸೊ ಇವಾಗ ನೀರು ಕಾಯ್ತಾ ಇದೆ. ಇದಕ್ಕೇ ನಾವು ತುಂಬ ಕುದಿ ಏನು ಬೇಡ. ಇವಾಗ ಮಾವಿನ ಹಣ್ಣಿನ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ಬಿಡೋಣ. ಇದರದ ರಸ ಎಲ್ಲನೂ ಈ ನೀರೊಳಗಡೆ ಕುದಿಬೇಕು. ಅಂದರೆ ಈ ಪಲ್ಪ್ ಏನಿದೆಯಲ್ಲ ಇದು ಗ್ರೀನ್ ಕಲರ್ ಹೋಗಿ ಫುಲ್ ವೈಟ್ ಕಲರ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಇದು ಇವಾಗ ಕುದೀತಾ ಇದೆ. ಇದು ಇನ್ನು ಸ್ವಲ್ಪ ಈಗ ಮಾವಿನ ಹಣ್ಣಿದ್ದು ಇನ್ನೂ ಹಸಿರಾಗಿನೇ ಇದೆ. ಇದು ಒಂದು ಸ್ವಲ್ಪ ಬೆಳ್ಳಗಾಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಆಮೇಲೆ ಬೆಲ್ಲ ಆ್ಯಡ್ ಮಾಡೋಣ ಇದಕ್ಕೆ. ಸೊ ಇವಾಗ ಇದು ಚೆನ್ನಾಗಿ ನೀಟಾಗಿ ಕುದ್ದಿದೆ. ಇವಾಗ ನೋಡಿ ಪಲ್ಪೆಲ್ಲ ವೈಟ್ ಕಲರ್ ಆಗಿದೆ ಇದು. ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾವು 1 ಕಪ್ಪು ಮಾವಿನ ಹಣ್ಣಿನ ತುರಿ ತೊಗೊಂಡಿದ್ದೆ, ಅದಕ್ಕೆ 3/4 ಕಪ್ ನೀವು ಬೆಲ್ಲ ಹಾಕಿದ್ರೆ ಸಾಕು. ಹುಳಿ ನೋಡಿಬಿಟ್ಟು ಆಮೇಲೆ ಸ್ವೀಟ್ ಅಡ್ಜಸ್ಟ್ ಮಾಡಿ ನೀವು. ಈಗ ಇದಕ್ಕೇ ಶುಂಠಿ ಕುಟ್ಕೊಂಡಿದ್ವಲ್ಲ ಅದು ಒಣಶುಂಠಿ, ಏಲಕ್ಕಿ ಪೌಡ್ರು ಒಂದು 5ರಿಂದ 6 ಏಲಕ್ಕಿ ಪೌಡ್ರು. ಇದು ಮೆಣಸು. ಇದೊಂದು ಸ್ವಲ್ಪ ಕುದೀತಿರಲಿ, ಅಷ್ಟರೊಳಗಡೆ ಮೆಣಸಿಂದು ಸ್ವಲ್ಪ ಪುಡಿ ಮಾಡಿಕೊಂಡು ಮೆಣಸು ಕೂಡ ಹಾಕ್ಕೊಳ್ಳೋಣ. ಒಂದು 10ರಿಂದ 15. ಇದು ತುಂಬ ಚಿಕ್ಕದಾಗಿದೆ ಇದು. ಸೊ ಅದಕ್ಕೆ ನಾನು ಒಂದು 10ರಿಂದ 15 ಮೆಣಸು ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಸಣ್ಣಗಾಗೋದೇನು ಬೇಡ, ಸ್ವಲ್ಪ ಒಂಚೂರು ಇಷ್ಟು ರಫಾಗಿ ಪೌಡ್ರ್ ಆದರೆ ಸಾಕು. ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದು ಇನ್ನೊಂದು 10 ನಿಮಿಷ ಕುದ್ರೆ ಸಾಕು. ಇದು ಒಣಶುಂಠಿನ ಹಾಗೆ ಕೋರ್ಸಾಗಿಯೇ ಪೌಡ್ರ್ ಮಾಡಿದ್ದು, ತುಂಬ ಸಣ್ಣಗೇನು ಪೌಡ್ರ್ ಮಾಡಿಲ್ಲ. ಇದು ನೋಡಿ ಇವಾಗ ಇದಾಗಿದೆ. ಶುಂಠಿ ಎಲ್ಲ ಇದರಲ್ಲೆಲ್ಲ ಚೆನ್ನಾಗಿ ಬೆರೆತ್ಕೊಂಡು ಫುಲ್ ಶುಂಠಿ ಸ್ಮೆಲ್ಲು ಮೆಣಸಿನ ಸ್ಮೆಲ್ಲು ಎಲ್ಲ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ, ಆಮೇಲೆ ಇದನ್ನು ಸೋಸ್ಕೊಂಡ್ರಾಯ್ತು. ಗ್ಯಾಸ್ ಆಫ್ ಆದಮೇಲೂ ಇದು ಕುದೀತಾ ಇದೆ. ಸೊ ಈ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಬಿಡಬೇಕು, ಇಲ್ಲಾಂದರೆ ಪಾಕ ಆದಂಗೆ ಆಗುತ್ತೆ ಅದು. ಸೊ ಇದೀಗ ಫುಲ್ ಆರಿದೆ ಇದು. ಇದನ್ನು ನಾವು ಇನ್ನೊಂದು ಬಾಣಲೆಗೆ ಸೋಸ್ಕೊಳ್ಳೋಣ. ಇದು ನೋಡಿ ಮಾವಿನ ಹಣ್ಣಿಂದು ಪಾನಕ ರೆಡಿ ಆಗಿದೆ. ಇದರದ್ದು ಪಲ್ಪ್ ಕೂಡ ಏನು ವೇಸ್ಟ್ ಅಲ್ಲ. ಇದು ನೀವು ಸೋಸ್ಕೊಂಡಾದಮೇಲೆ ಇದನ್ನು ನೀವು ಚಟ್ನಿ ಥರನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ಈಗ ಇದಕ್ಕೆ ಒಂದು
1/4 ಟೀ ಸ್ಪೂನ್ ಅಷ್ಟೇ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪುದೀನ ಹಾಕ್ಕೊಳ್ಬೋದು, ನಾನು ಹಾಗೆ ಇಟ್ಟಿದ್ದೀನಿ. ಈ ಪಲ್ಪು 1.5 ಮಾವಿನ ಹಣ್ಣಿಂದು ತುರಿ ಇದೆ. ಇದಕ್ಕೆ ನಾನು 5ರಿಂದ 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಯಾವ ಬೌಲಿಂದ ತುರಿ ತೊಗೊಂಡಿರ್ತೀರಲ್ಲ ಆ ಬೌಲಿಂದ ನೀವು 1-2 ಗ್ಲಾಸ್ ಅಥವಾ 3 ಬೌಲ್ ಆದ್ರೂ ನೀರು ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಗ್ಲಾಸ್ ಅಳತೆ ಆದರೆ 5ರಿಂದ 6 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ತೋತಾಪುರಿ ಮಾವಿನ ಹಣ್ಣಿಂದು ಪಾನಕ ರೆಡಿಯಾಗಿದೆ. ಇದು ಹುಬ್ಳಿ ಧಾರವಾಡ ಸ್ಟೈಲ್ ಮಾಡಿರೋ ಅಂಥ ರಾಮನವಮಿ ಸ್ಪೆಷಲ್ ಪಾನಕ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದ್ದು ಅಂತ ಹೇಳಿದರು, ರಾಮನವಮಿ ಬಂತು, ಅದಕ್ಕಾಗಿ ಈ ಪಾನಕ ಟೇಸ್ಟು ಮಾಡಿ ನೋಡೇ ಬಿಡೋಣ. ಈ ರಾಮನವಮಿಗೋಸ್ಕರ ಮಾಡ್ತಾರಲ್ಲ, ಅದೇ ವಿಶೇಷ. ಇದು ಎಲ್ಲ ದಿನಗಳು ಸಿಗಲ್ಲ. ಇದಕ್ಕಾಗಿ ಒಂದು ವಿಶೇಷವಾದ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಆಸಕ್ತಿಯಿಂದ ಕಾಳಜಿಯಿಂದ ಮಾಡ್ತಾರೆ. ಆ ಒಂದು ರುಚಿ ಇದರಲ್ಲಿ ಕಾಣ್ತದೆ. ಅದ್ಭುತವಾಗಿ ತಂಪಾಗಿ ಮಾವಿನಕಾಯಿ, ಅದು ಒಂದು ಮೆಣಸು ಹಾಕ್ಕೊಂಡ್ರು, ಏಲಕ್ಕಿ ಹಾಕ್ಕೊಂಡ್ರು, ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಅದ್ಭುತವಾದ ರುಚಿ ಇದೆ. ಈ ಥರದ ರಾಮನವಮಿಗೆ ಪಾನಕ ಮಾಡಿಕೊಂಡು ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ, ನಿಮ್ಮ ಮನೇಲಿ ಮಾಡಿರೋ ಪಾನಕ ಇದೇ ರೀತಿಯಾಗಿದ್ದಾದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸೊ ಇದು ರಾಮನವಮಿ ಹಬ್ಬಕ್ಕಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಪಾನಕ. ನೀವೇನು ಮಾಡ್ಬೇಕಂತ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.